ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೋಡ ಆತ್ಮೀಯ ಪಾಲಕರ ಎಲ್ರಿಗೂ ನಮಸ್ಕಾರ. ಹಾಗಾದ್ರೆ ಇವತ್ತಿನ ವಿಡಿಯೋ ಯಾಕಂತ ನಿಮ್ಗೆ ಗೊತ್ತಿದೆ, ನವೋದಯ ಪರೀಕ್ಷೆಗಳು ಆಲ್ರೆಡಿ ಫಿಕ್ಸ್ ಆಗಿದೆ ಅಲ್ವಾ. ಅಪ್ಲಿಕೇಶನ್ ಕೊನೆಯ ದಿನಾಂಕ ಕೂಡ ಮುಗಿತಾ ಬಂದಿದೆ. ಇವತ್ತಿನ ಡೇಟ್ 12, ನಾಳೆ 13ನೇ ತಾರೀಕು ದಿನ ಅಪ್ಲಿಕೇಶನ್ ಡೇಟ್ಗಳು ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಜೊತೆಗೆ ನವೋದಯಕ್ಕೆ ತಾವೆಲ್ಲ ತುಂಬಾ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. ಹಾಗಾದ್ರೆ ನಮ್ಮ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದಿಂದ ನಾನೇನ್ ಮಾಡ್ತಾ ಇದ್ದೇನೆ, ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಎಲ್ಲವನ್ನ ಸಾಲ್ವ್ ಮಾಡೋಣ ಅನ್ಕೊಂಡಿದ್ದೇನೆ. ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಪ್ರೀವಿಯಸ್ 10 year ಕ್ವೆಶನ್ ಪೇಪರ್ಸ್ ಪ್ರತಿಯೊಂದು ಸಿಗುತ್ತದೆ. ಹಾಗಾದ್ರೆ ಇವತ್ತಿನ ದಿನ ಒಂದು ಓಲ್ಡ್ ಇಯರ್ನ ಕ್ವೆಶನ್ ಪೇಪರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಗೆ ನಿಮ್ಗೆ ಗೊತ್ತಿರೋ ವಿಚಾರ ಏನಂದ್ರೆ, ಡಿಸೆಂಬರ್ 13 ನವೋದಯ ಪರೀಕ್ಷೆ ಆಲ್ರೆಡಿ ನಿಗದಿಯಾಗಿದೆ. ನಿಮ್ಮ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿರಲಿ. ಜೊತೆಗೆ ನಮ್ಮ ತರಬೇತಿ ಸಂಸ್ಥೆಯಿಂದ ಆನ್ಲೈನ್ ಆಫ್ಲೈನ್ ಕೋರ್ಸ್ಗಳು ಕೂಡ ಅವೈಲೇಬಲ್ ಇದೆ. ನಿಮಗೆ ಗಣಿತದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ನ ತಪ್ಪದೇ ನೋಡಿ. ಜೊತೆಗೆ ನಮ್ಮ ಆನ್ಲೈನ್ ಕೋರ್ಸಸ್ ಕೂಡ ಜಾಯ್ನ್ ಆದರೆ ನಿಮ್ಗೆ ಉತ್ತಮ ರೀತಿಯಲ್ಲಿ ಒಂದು ಗಣಿತದ ಬಗ್ಗೆ ಜ್ಞಾನ ಸಿಗುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋನ ಯಾವುದೇ ರೀತಿ ತೊಂದರೆ ಇಲ್ಲದೆ ಶುರು ಮಾಡೋಣ. ಗಣಿತದ ಬಗ್ಗೆ ಮಾಹಿತಿ ಏನು ಅಂತ ಹೇಳಿದ್ರೆ, ನಿಮಗೆ ಪರೀಕ್ಷೆಯಲ್ಲಿ 20 ಪ್ರಶ್ನೆಗಳು ಕೊಡ್ತಾರೆ. ನಾನು ಇವತ್ತೇ ಸಾಲ್ವ್ ಮಾಡಿರೋ ಕ್ವಶನ್ ಪೇಪರ್ 2020ಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಗಣಿತದ ಕೆಲವೊಂದು ಪ್ರಮುಖವಾದ ಪ್ರಶ್ನೆಗಳು ನೋಡೋಣ. ಹಿಸ್ಟ್ರಿ ರಿಪೀಟ್ಸ್ ಅಂತಾರೆ. ಜೊತೆಗೆ ಇದೇ ಪ್ರಶ್ನೆಗಳು ನಿಮ್ಗೆ ಈ ಸಲ ಕೂಡ ಪರೀಕ್ಷೆಯಲ್ಲಿ ಸಿಗ್ಬೋದು ಅಂತ ಹೇಳ್ತಾ, ಯಾವುದೇ ಸಮಯನ ವ್ಯರ್ಥ ಮಾಡದೆ ಪರೀಕ್ಷೆಯ ಒಂದು ತಯಾರಿ ಮಾಡೋಣ. ನೋಡಿ, ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಾವು 2020ಯ ಮ್ಯಾಥಮೆಟಿಕ್ಸ್ ಪೇಪರ್ನ ಸಾಲ್ವ್ ಮಾಡೋಣ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋನ ಲೈಕ್ ಮಾಡಿ, ಆಯ್ತಾ? ನೋಡೋಣ, ಗಣಿತದ ಮೊದಲನೇ ಪ್ರಶ್ನೆ ಯಾವ್ದಿದೆ, ಯಾವ ತರ ಪ್ರಶ್ನೆ ಇರುತ್ತೆ. ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಇನ್ಸ್ಟ್ರಕ್ಷನ್ಸ್ ನೋಡಿರ್ಬೋದಲ್ವಾ. 41ರಿಂದ 60 ಅಂಕೆಯ ಪ್ರಶ್ನೆಗಳು, ಅಂದ್ರೆ 41ನೇ ಸೀರಿಯಲ್ ನಂಬರ್ ಇಂದ 60 ಸೀರಿಯಲ್ ನಂಬರ್ ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರುತ್ತೆ. 1ರಿಂದ 40 ಮಾನಸಿಕ ಸಾಮರ್ಥ್ಯ, 41ರಿಂದ 60 ಗಣಿತ, 61ರಿಂದ 80 ಭಾಷಾ ಸಾಮರ್ಥ್ಯದ ಪರೀಕ್ಷೆಯ ಪ್ರಶ್ನೆಗಳಾಗಿವೆ. ಹಾಗಾದ್ರೆ ಇವತ್ತು ಗಣಿತದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಹಾಗೆ ಗಣಿತವನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ನಮ್ಮ ವಿಡಿಯೋದಲ್ಲಿ ನಾ ಪ್ರತಿಯೊಂದು ಕೂಡ ಇಂಚಿಂಚಾಗಿ, ನಿಮಗೆ ಗಣಿತದ ಬಗ್ಗೆ ಯಾವುದೇ ತರಹದ ಜ್ಞಾನ ಇಲ್ಲ ಅಂದ್ರೂ ಕೂಡ ನೀವು ನಮ್ಮ ಚಾನಲ್ ಮೂಲಕ ಪ್ರತಿಯೊಂದು ಬೇಸಿಕ್ ಥಿಂಗ್ಸ್ನ ಅಥವಾ ಪ್ರತಿಯೊಂದು ಟಾಪಿಕ್ನ ಈಸಿಯಾಗಿ ಕಲಿಬಹುದು. ಸಮಯನ ತುಂಬಾ ಹಾಳು ಮಾಡೋದು ಬೇಡ. ಆದಷ್ಟು ಬೇಗ ಈ ಪ್ರಶ್ನೆ ನೋಡೋಣ. ನೋಡಿ, ಪ್ರಶ್ನೆ ಸರಿಯಾಗಿ ಓದಿ, ನಿಮಗೆ ಉತ್ತರ ಗೊತ್ತಾದ್ರೆ ನೀವು ಕೂಡ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ತಿಳಿಸಿ, ಅಥವಾ ನಾನ್ ಮಾಡೋದ್ರಲ್ಲಿ ಏನಾದ್ರೂ ಸಮಸ್ಯೆ ಅನಿಸಿದ್ರು ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ನೋಡಿ, ಮೊದಲನೇ ಪ್ರಶ್ನೆ ಏನಾಗಿದೆ ನೋಡಿ, ಎಕ್ಸ್ ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆಯನ್ನ ನಿಜವಾಗಿಸುತ್ತದೆ ಅಂತ ಕೇಳಿದರೆ, ಇದು ಒಂದು ಬಾಡಮಸ್ ರೀತಿ ಲೆಕ್ಕ ಅಲ್ವಾ. ಸರಳೀಕರಣದ ಅಂದ್ರೆ ಸಿಂಪ್ಲಿಫಿಕೇಶನ್ ಟಾಪಿಕ್ ನ ಲೆಕ್ಕ ಆಗಿದೆ. ಇದನ್ನ ಯಾವ ತರ ಬಿಡಿಸೋದು ಅಂತ ನೋಡೋಣ. ಪ್ರಶ್ನೆ ನೋಡಿ ಒಂದ್ಸಲ ಯಾವ ತರ ಇದೆ ಅಂತ. ಇದರಲ್ಲಿ ಭಿನ್ನರಾಶಿ ಕೂಡ ಇದೆ ಅಲ್ವಾ. ಭಿನ್ನರಾಶಿಯ ಒಂದು ಸರಳೀಕರಣದ ಲೆಕ್ಕ ಆಗಿದೆ. ಬಾಡಮಸ್ ಅಂತ ನಿಮ್ಗೆ ಗೊತ್ತಿದೆ. ಸಿಂಪಲ್ ಆಗಿ ಹೇಳ್ತೇನೆ ಒಂದ್ಸಲ ಬೇಸಿಕ್ ಆಗಿ. ಬಾಡಮಸ್ ಅಂದ್ರೆ ಏನು ಅಂತ ಹೇಳ್ತೇನೆ ನೋಡಿ. ಬಾಡಮಸ್ ಅಂದ್ರೆ ಒಂದು ಕಾನ್ಸೆಪ್ಟ್. ಸರಳೀಕರಣದ ಗಣಿತದ ಲೆಕ್ಕವನ್ನ ಸೊಲ್ಯೂಷನ್ ಮಾಡುವಾಗ ನಾವು ಬಾಡಮಸ್ ನಿಯಮವನ್ನ ಅನುಸರಿಸ್ತೇವೆ. ಬಾಡಮಸ್ ಅಲ್ಲಿ ಏನೆಲ್ಲ ಬರುತ್ತೆ ನೋಡಿ, BODMAS. ಬಿ ಅಂದ್ರೇನು? ಬಿ ಅಂದ್ರೆ ಬ್ರಾಕೆಟ್ಸ್ ಅಂತ. ಆವರಣಗಳು ಇರ್ತವಲ್ವಾ. ಪರೀಕ್ಷೆ ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ನಿಮ್ಗೆ ಕೆಲವು ಆವರಣಗಳು ಸಿಗ್ತಾ ಇದೆ. ಇಲ್ಲಿ 2 ಆವರಣ ಇದೆ. ಆವರಣಗಳಲ್ಲಿ 3 ತರ ಇರುತ್ತೆ. ಒಂದು ಚೌಕಾವರಣ ಅಂತವೆ, ಇನ್ನೊಂದು ಪುಷ್ಪಾವರಣ ಅಂತವೆ, ಜೊತೆಗೆ ಇನ್ನೊಂದು ಅಲ್ಪಾವರಣ ಅಂತವೆ. ಬಾಕ್ಸ್ ಬ್ರಾಕೆಟ್, ಇದಕ್ಕೆ ನೀವು ಏನಂತೀರಾ, ಫ್ಲಾ ಬ್ರಾಕೆಟ್ ಅನ್ಬೋದು, ಅಥವಾ ಪ್ರೆಂಥಸಿಸ್ ಅಂತಾನು ಹೇಳ್ಬೋದು. ಇದಕ್ಕೆ ನೀವು ಕಾಮಾ ಬ್ರಾಕೆಟ್ಸ್ ಅಂತ ನೀವು ಯೂಶುವಲಿ ಕರೀಬಹುದು ನಮ್ಮ ಭಾಷೆಯಲ್ಲಿ, ಆಯ್ತಾ? ಈ 3 ಬ್ರಾಕೆಟ್ ಇರುತ್ತೆ. ಫಸ್ಟ್ ನಾವು ಬ್ರಾಕೆಟ್ ಒಳಗಡೆ ಯಾವ್ದೆಲ್ಲ ಲೆಕ್ಕಗಳು ಇರ್ತವೆ ಅದನ್ನ ಸಾಲ್ವ್ ಮಾಡ್ಕೋಣ. ಆಮೇಲೆ ಓ ಅಂದ್ರೆ ಆಫ್ ಅಂತ ಇರುತ್ತೆ. ಆಫ್ ಅಂತ ಹೇಳಿದ್ರೆ ಏನ್ ಹೇಳಿ? ಆಫ್ ಅಂದ್ರೆ ವಿಶಿಷ್ಟ ಗುಣಾಕಾರ ಮಾಡ್ತೀರಾ. ಕನ್ನಡದಲ್ಲಿ ಈ ಸಂಖ್ಯೆ ನಡುವೆ ರ, ದ, ನ, ಯ ಅಂತೆಲ್ಲ ಬರುತ್ತೆ. ಅದನ್ನ ನಾವು ಬಿಡಿಸ್ಬೇಕಾಗುತ್ತೆ. ಡಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಡಿವಿಷನ್, ಭಾಗಾಕಾರ. ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಗುಣಾಕಾರ, ಎಡಿಷನ್, ಸಂಕಲನ, ಹಾಗೆ ಸಬ್ಸ್ಟ್ರಾಕ್ಷನ್, ವ್ಯವಕಲನ. ಇದೇ ರೀತಿಯಲ್ಲಿ ನಾವು ಲೆಕ್ಕಗಳನ್ನ ಮಾಡ್ತಾ ಹೋದ್ರೆ ಸರಳೀಕರಣ ಲೆಕ್ಕಗಳು ತುಂಬಾ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಬನ್ನಿ, ಹಾಗಿದ್ರೆ ಇವತ್ತಿನ ಪ್ರಶ್ನೆನ ನೀಟಾಗಿ ಯಾವ ತರ ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ನಾನು ಸಾಲ್ವ್ ಮಾಡ್ತೇನೆ, ನೀವು ನನ್ನೊಟ್ಟಿಗೆ ಸಾಲ್ವ್ ಮಾಡಿ. ಡೌಟ್ ಇದ್ರೆ ನೋಡಿ, ಆಯ್ತಾ? ಪ್ರಶ್ನೆ ಫಸ್ಟ್ ನೀಟಾಗಿ ಬರ್ಕೋಣ. ನೋಡಿ, ಏನ್ ಪ್ರಶ್ನೆ ಇದೆ? 3.7/11 ಇಂಟು 11/5. ಇದಕ್ಕೆ ಆವರಣವನ್ನು ಕ್ಲೋಸ್ ಮಾಡಿದರೆ ಡಿವೈಡ್ ಸೈನ್ ಇದೆ, ಭಾಗಾಕಾರ ಚಿಹ್ನೆ ಇದೆ. ಪರೀಕ್ಷೆಯಲ್ಲಿ ತುಂಬಾ ಪ್ರಮುಖವಾದಂದ್ರೆ ನಿಮ್ಗೆ ಸಮಯದ ಅಭಾವ ತುಂಬಾ ಇರುತ್ತೆ. ಹಾಗಾದ್ರೆ ನಾವು ಕಡಿಮೆ ಸಮಯದಲ್ಲಿ ಯಾವ ತರ ಲೆಕ್ಕವನ್ನು ಬಿಡಿಸೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರಬೇಕಾಗುತ್ತೆ. ತುಂಬಾ ಸಮಯ ವ್ಯರ್ಥ ಆಗಬಾರ್ದು. ಕೇವಲ 40ರಿಂದ 50 ನಿಮಿಷದಲ್ಲಿ 20 ಗಣಿತದ ಲೆಕ್ಕವನ್ನು ಬಿಡಿಸಬೇಕು. ಅದರಲ್ಲಿ 10 ಕ್ವೆಶನ್ ತುಂಬಾ ಈಸಿ ಇರುತ್ತೆ, 10 ಮಾತ್ರ ಸ್ವಲ್ಪ ಟಫ್ ಇರುತ್ತೆ. ಇದು ಟಫ್ ಅಂತ ಅಲ್ಲ, ಇದು ಈಸಿ ಅಂತ ಹೇಳ್ತಲ್ಲ, ಮೀಡಿಯಂ ರೇಂಜ್ ಇದೆ. ನೋಡೋಣ, ಫಸ್ಟ್ ಪ್ರಶ್ನೆ ಬರ್ಕೊಂಡ್ವಿ.
ನಾನೇನ್ ಮಾಡ್ತೇನೆ, ಫಸ್ಟ್ ನೋಡಿ ಈ ಬ್ರಾಕೆಟ್ನ ಸಾಲ್ವ್ ಮಾಡ್ತೇನೆ, ಆಮೇಲೆ ನಾವು ಈ ಬ್ರಾಕೆಟ್ಗೆ ಹೋಗೋಣ ಸೋಲಿ. ಇದನ್ನು ಫಸ್ಟ್ ಸಾಲ್ವ್ ಮಾಡುವಾಗ ಇದನ್ನ ರಫ್ ಸೆಕ್ಷನ್ ಸಾಲ್ವ್ ಮಾಡ್ತೇನೆ ಆಯ್ತಾ. ಪಕ್ಕದಲ್ಲಿ ನಾನು ಸಾಲ್ವ್ ಮಾಡ್ತೇನೆ. ಇಲ್ಲಿ 3 7 by 11, 11 3 is 33, 33 plus 7 is 11 3 is 33 plus 7 is 40 by 11 ಆಗುತ್ತೆ. ಸೊ ಇಂಟು 11 by 5 ಅಂತ ಇದೆ. ಸೊ ಇದನ್ನು ನೀವೇನ್ ಮಾಡೋದು, ಕ್ಯಾನ್ಸಲೇಷನ್ ಅಲ್ವಾ, ಭಿನ್ನ ರಾಶಿಯ ಗುಣಾಕಾರ ಕ್ರಾಸ್ ಕ್ಯಾನ್ಸಲೇಷನ್ ಮೂಲಕ ನೀವು ಇದನ್ನ ಕ್ಯಾನ್ಸಲ್ ಮಾಡ್ತೀರಾ. ನೋಡಿ 5 ಇಂದ ಹೋಗುತ್ತೆ, 5 1s 5 8s 11 11 ಕ್ಯಾನ್ಸಲ್. ಸೊ ರಿಮೈನಿಂಗ್ ಇಸ್ 8. ಸೊ ಈ 8 ನ ನಾನು ಇಲ್ಲಿ ಬರೀತೇನೆ 8. ಓಕೆ, ಡಿವೈಡ್ಸ್ ಅಂಡ್ ಆಸ್ ಇಟ್ ಈಸ್ ಇದೆ. ನೆಕ್ಸ್ಟ್ 3 by 7 into x ನ 3x by 7 ಅಂತ ನೀವು ಬರೀಬಹುದು, ಇಸ್ ಈಕ್ವಲ್ ಟು 4 by 3 ಅಂತಿದೆ. ಸೊ ಒಂದು ಹೇಳ್ತೇನೆ, ಇದು ಡಿವೈಡ್ ಇದೆ ಅಲ್ವಾ, ಈಗ ನಮಗೆ ಎಕ್ಸ್ ಬೆಲೆ ಕಂಡುಹಿಡಿಯುವಾಗ ನಿಮಗೆ LHS RHS ಅಂತ ಎರಡು ಪಾರ್ಟ್ ಸಿಗುತ್ತೆ ಅಲ್ವಾ. ಸೊ ಇದಕ್ಕೆ ನಾವು ಯೂಶುವಲಿ ಅಂತೇವೆ ಎಡಬದಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತೇವೆ, ಇದಕ್ಕೆ RHS ರೈಟ್ ಹ್ಯಾಂಡ್ ಸೈಡ್ ಅಂತೇವೆ. ಸೊ ನಮ್ಮ ಇಂಟೆನ್ಷನ್ ಏನು, ಸೊ ಅವ್ರು ಕೇಳಿದ್ದು ಎಕ್ಸ್ ನ ಬೆಲೆ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಎಕ್ಸ್ ಬೆಲೆ ಬೇಕಾದ್ರೆ ನಾವು ಯೂಶುವಲಿ ಎಕ್ಸ್ ನ LHS ಕಡೆ ಇಟ್ಕೊಂಡು ಬಾಕಿದೆಲ್ಲವನ್ನ ಏನ್ ಮಾಡ್ತೇವೆ, ಟ್ರಾನ್ಸ್ಪೋಸ್ ಮಾಡ್ತೇವೆ, ಸ್ಥಳಾಂತರ ಮಾಡ್ತೇವೆ. ನೋಡಿ ಎಕ್ಸ್ ಇಲ್ಲಿದೆ, ಎಕ್ಸ್ ಬಿಟ್ಟು ಬಾಕಿದನ್ನೆಲ್ಲ ಸ್ಥಳಾಂತರ ಮಾಡೋಣ. ಆದ್ರೆ ಮೊದಲು ನೆನಪಿರ್ಲಿ, ನೀವು ಈ 3x by 7 ಈಗ ಡಿವೈಡ್ ಆಗಿದೆ ಅಲ್ವಾ. ಸೊ ಇದನ್ನ ಏನ್ ಮಾಡ್ತೇನೆ, ಫಸ್ಟ್ ನೋಡ್ಕೊಳ್ಳಿ, ಇದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೇನೆ, ಆಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಏನ್ ಮಾಡ್ಬೇಕಂತ. ಇಲ್ಲ ಅಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಆಯ್ತಾ. ಸ್ವಲ್ಪ ಕರೆಕ್ಟಾಗಿ ನೋಡಿ ನಾ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಆಮೇಲೆ ನಿಮ್ಗೆ ಕರೆಕ್ಟ್ ಆದ ರೀತಿಯಲ್ಲಿ ಒಂದು ಉತ್ತರಗಳು ಸಿಗುತ್ತೆ ಸರಿಯಾಗಿ ಏನ್ ಮಾಡಬೇಕು ಅಂತ. ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ 8 ನ ಹಾಗೆ ಇಡ್ತೇನೆ, ಇದು ಫುಲ್ ಡಿವೈಡ್ ಆಗಿದೆ, ಇದನ್ನ ಆ ಕಡೆ ಕಳಿಸೋಣ. ಏನಾಗುತ್ತೆ, ಡಿವೈಡ್ ಇದ್ದ ಆ ಕಡೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 8 is equal to 4 by 3 into 3x by 7 ಹಾಗೆ ಇರುತ್ತೆ, ಏನೂ ಬದಲಾವಣೆ ಆಗಲ್ಲ. ಸೊ ಯಾಕೆ ಎಕ್ಸ್ ನ ಈ ಕಡೆ ಇಟ್ಕೋಬೇಕು ಅಂತಿದ್ರೆ, ಆದ್ರೆ 8 ಅನ್ನ ಕಳಿಸಿದಾಗ ನೀವು ಯಾವ ಆಪರೇಷನ್ ಮಾಡಬೇಕು ಅನ್ನೋದು ಮರ್ತು ಬಿಡ್ತಾರೆ. ಅದಕ್ಕೆ ನಾನು ಏನ್ ಮಾಡ್ತೇನೆ, 8 ಅನ್ನ ಸೇಫ್ ಆಗಿ ಇಡ್ತೇನೆ, ಅದನ್ನ ಆ ಕಡೆ ಕಳಿಸ್ತೇನೆ. ಈಗ ಒಂದೊಂದೇ ನಾನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೇನೆ. 4 by 3 ಮಲ್ಟಿಪ್ಲೈ ಆಗಿದೆ, 8 ಜೊತೆಗೆ 8 ಡಿವೈಡ್ ಆಗುತ್ತೆ, 8 divided by 4 by 3 is equal to 3x by 7 ಅಂತ ಆಗುತ್ತೆ. ನಾವು ಇದನ್ನ ಸಾಲ್ವ್ ಮಾಡ್ಕೋಣ. ಈ ಕಡೆ ಎಡಬದಿಯಲ್ಲಿ ಏನಿದೆ ಇದನ್ನ ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ ನಾನು ಬರೀತೇನೆ, 8 ಡಿವೈಡ್ ಇದು ಇಂಟು ಆಗುತ್ತೆ, 3 by 4 ಆಗುತ್ತೆ, 4 1s 4 2s 2 3s 6. ಇದ್ರ ಬೆಲೆ ಸಿಕ್ತು, 6 is equal to 3x by 7 ಅಂತಿದೆ. 7 ನ ಈ ಕಡೆ ತಗೋಣ, ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ, ಇದು ನೆಕ್ಸ್ಟ್ ಪಾರ್ಟ್ ನೋಡಿ, 6 into 7 is equal to 3x. 7 ಡಿವೈಡ್ ಆಗಿತ್ತು, ಈ ಕಡೆ ಮಲ್ಟಿಪ್ಲಿಕೇಶನ್ ಆಯಿತು. ಸೊ ನಮಗೆ ಸಿಕ್ಕಿದ್ದು 6 into 7 is equal to 3x. ಇದನ್ನ ನಾನು ಅದಲು ಬದಲು ಮಾಡಿ ಕೂಡ ಬರಿಬಹುದು. ನೆನಪಿರಲಿ, ಇದನ್ನ ನಾನು ಏನ್ ಮಾಡ್ಬೋದು, ಅದಲು ಬದಲು ಮಾಡಿ ಕೂಡ ಬರಿಬಹುದು. ಯಾವ ತರ ಅಂತ ತೋರಿಸ್ತೇನೆ ನೋಡಿ ಹೇಗೆ ಬರಿಬಹುದು ಅಂತ. 3x is equal to 6 into 7 ಅಂತ ಕೂಡ ನಾವು ಇದನ್ನ ಮೆನ್ಷನ್ ಮಾಡಬಹುದಾಗಿದೆ. ಸೊ 3 ಬೆಲೆ ಬೇಕು ನಮಗೆ, x ಬೆಲೆ ಬೇಕು, 3 ನ ಟ್ರಾನ್ಸ್ಪೋಸ್ ಮಾಡ್ತೀರಾ. ಸೊ is equal to 6 into 7 divided by 3. 3 1s 3 2s. ಸೊ x is equal to ಎಷ್ಟಾಯ್ತು ನೋಡಿ, 7 2s 14. ಹಾಗಾದ್ರೆ ನಮಗೆ ಬೇಕಾಗಿರೋ ಆನ್ಸರ್ 14. ಬಿ, ಆಪ್ಷನ್ ಬಿ ಅಲ್ಲಿ ನಮ್ಮ ಆನ್ಸರ್ ಸಿಕ್ಕಿದೆ ಅಲ್ವಾ. ಸೊ ನಿಮ್ಗೆ ಎಕ್ಸ್ ನ ಎಡಗಡೆಗೆ ಇಟ್ಕೋಬೇಕು ಅನ್ನೋ ನಿಯಮ ಇಲ್ಲ, ನಿಮ್ಗೆ ಹೇಗ್ ಬೇಕು ಅನುಕೂಲಕ್ಕೆ ತಕ್ಕಂತೆ ನೀವು ಈಸಿಲಿ ಟ್ರಾನ್ಸ್ಪೋಸ್ ಮಾಡ್ಬೋದು. ನೀವು ಪ್ರಶ್ನೆ ಕೇಳ್ಬೋದು, ಸರ್ ಯಾಕೆ ಇದನ್ನು ನೀವು ಇಲ್ಲಿ ಟ್ರಾನ್ಸ್ಪೋಸ್ ಮಾಡಿದ್ರಿ, ಎಕ್ಸ್ ನ ಇಟ್ಕೊಂಡು 8 ಅನ್ನ ಮಾಡ್ಬೋದಿತ್ತಲ್ಲ. ಮಾಡಬಹುದಿತ್ತು, ಆದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಹೇಳಿ, ಈಗ ಫಾರ್ ಎಕ್ಸಾಂಪಲ್ 8 ಅನ್ನ ನಾನು ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ರಿ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದು ನಿಮ್ಗೆ ರಾಂಗ್ ಆಗ್ತಿತ್ತು. ನೀವು ಅನ್ಕೊಳ್ದಾಗೆ ಸರ್ 8ಗೆ ಡಿವೈಡ್ ಇಲ್ಲ, ಈ ಡಿವೈಡ್ಸ್ ಅಂದಿರೋದು ಈ ಭಿನ್ನ ರಾಶಿಗೆ 8ಗೆ ಅಲ್ಲ, 8 ಡಿವೈಡ್ ಇರ್ಬೋದು. ಸೊ ಅದಕ್ಕಾಗಿ ನಾನು ಇದನ್ನ ಆ ಕಡೆ ಕಳಿಸಿದೆ, ನಮ್ಗೆ ಈಸಿಲಿ ನಿಯಮ ಆಗುತ್ತೆ. ನೀವೇನ್ ಮಾಡ್ತೀರಿ, ಈ ಡಿವೈಡ್ ಇದೆ ಸರ್ 8 ಆ ಕಡೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, 8 8 ಹಾಕ್ಬಿಡ್ತೀರಿ, ಆಗ ತಪ್ಪಾಗ್ತಿತ್ತು ಅದು ಲೆಕ್ಕಗಳು ಆಯ್ತಾ. ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೇನೆ. ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ 14, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೇನೆ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ರಿವೈಂಡ್ ಮಾಡಿ ಒಂದ್ಸಲ ನೋಡಿ ಆಯ್ತಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಇದೆ ನೋಡೋಣ. ಓಕೆ, 42ನೇ ಪ್ರಶ್ನೆ. ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡನೇ ಪ್ರಶ್ನೆ 42ನೇ ಪ್ರಶ್ನೆ ಆಗಿರುತ್ತೆ. ನೋಡಿ ಈ ಪ್ರಶ್ನೆ ತುಂಬಾ ಪ್ರಮುಖವಾದ ಪ್ರಶ್ನೆ, ಯೂಶುವಲಿ ಭಿನ್ನ ರಾಶಿಯ ಮೇಲೆ ಕೇಳೋ ಪ್ರಶ್ನೆ. ಸರಿಯಾಗಿ ಓದ್ಕೊಳ್ಳಿ. ನೋಡಿ ಪ್ರಶ್ನೆ ಅಂತ, ಒಂದು ಹಿಂಡಿನ 4/4 ಭಾಗವು, ನೋಡಿ ಕರೆಕ್ಟಾಗಿ ಪ್ರಶ್ನೆ ಓದಿ. ಒಂದು ಹಿಂಡಿನ, ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಓಕೆ, ಪ್ರಶ್ನೆ ನೋಡಿ, ಒಂದು ಹಿಂಡಿನ ಹಕ್ಕಿಗಳಲ್ಲಿ 4/4 ಭಾಗವು ನದಿಯ ದಂಡೆಯಲ್ಲಿದೆ. ಸೊ ಒಂದು ಹಿಂಡ್ ಹಕ್ಕಿ ಇದೆ ಅಂತೆ, ಅದರಲ್ಲಿ 4/4 ಭಾಗ ಎಲ್ಲಿದೆ, ನದಿಯ ದಂಡೆಯಲ್ಲಿದೆ. ಮತ್ತು ಆ ಹಿಂಡಿನ 5/1 ಭಾಗವು ಅವುಗಳ ಗೂಡಿನಲ್ಲಿದೆ. ಅದೇ ಹಿಂಡಿನ 5/1 ಭಾಗ ಗೂಡಿನಲ್ಲಿದೆ.
ಉಳಿದ 22 ಪಕ್ಷಿಗಳು ಆಹಾರ ಹುಡುಕೊಂಡು ಅಲೆದಾಡುತ್ತವೆ. ಸೊ ಹಾಗಾದ್ರೆ ಉಳಿದ 22 ಪಕ್ಷಿ ಏನಾಗಿದೆ, ಆಹಾರನ ಹುಡುಕ್ತಾ ಅಲೆದಾಡ್ತಾ ಇದೆ. ಸೊ ಹಾಗಾದ್ರೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನೋಡಿ, ಪ್ರಶ್ನೆ ಓದ್ತಾ ಓದ್ತಾ ನಮ್ಗೆ ತಲೆ ತಿರುಗ್ಬಿಡುತ್ತೆ. ಇಂಗ್ಲಿಷಲ್ಲಿ ಓದ್ತಾನೆ 1/4 ಆಫ್ ಬರ್ಡ್ಸ್ ಆಫ್ ಫ್ಲಾಕ್ ಎಟ್ ದ ರಿವರ್ ಬ್ಯಾಂಕ್. ಅಂದ್ರೆ ರಿವರ್ ಬ್ಯಾಂಕ್ ಅಲ್ಲಿ 1/4 ಬರ್ಡ್ಸ್ ಇದೆ and 1/5 that flock in their nest. So 1/5 are in the nest. Remaining 22 birds are wandering in search of food. So 22 birds are searching food. What is the number of birds which are in their nest ಅಂತ ಕೇಳಿದರೆ ಪ್ರಶ್ನೆ ಓದ್ತಾ ಓದ್ತಾ ತಲೆ ತಿರುಗೋಗುತ್ತೆ. ಮುಖ್ಯವಾದ್ದು ಮಾಡ್ಬೇಕಂದ್ರೆ ನೀವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಕ್ವಶನ್ಸ್ ಅನ್ನ ಸರಿಯಾಗಿ ಓದೋ ಪೇಷನ್ಸ್ ಇರಬೇಕು. ಪ್ರಶ್ನೆನ ಓದಿ, ಒಂದ್ಸಲ ಅರ್ಥ ಆಗಿಲ್ಲ 4 ಸಲ ಓದಿ, ಪ್ರಶ್ನೆನ ಅರ್ಥ ಮಾಡ್ಕೊಂಡು ಪ್ರಶ್ನೆಯಲ್ಲಿ ಏನಿದೆ ಅದನ್ನ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಆಯ್ತಾ, ನಾನು ಕೀ ಪಾಯಿಂಟ್ಸ್ ಏನ್ ಮಾಡ್ತೇನೆ, ಫಸ್ಟ್ ಹಕ್ಕಿಗಳ ಗುಂಪಿನಲ್ಲಿ 4ನೇ ಒಂದು ಭಾಗ ಎಲ್ಲಿದೆ, 5ನೇ ಒಂದು ಭಾಗ ಎಲ್ಲಿದೆ, ಎಷ್ಟು ಹಕ್ಕಿಗಳು ಆಹಾರ ಹುಡುಕ್ತಿದೆ, ಯಾವ್ದು ಕೇಳಿದಾರೆ ಅದನ್ನ ಪರ್ಟಿಕ್ಯುಲರ್ ನೀವು ನೋಟ್ ಮಾಡ್ಕೊಂಡ್ರೆ ಪ್ರಶ್ನೆ ಈಸಿ ಆಗುತ್ತೆ. ಒಂದು ಪ್ರಶ್ನೆನ ಬಿಡಿ ಬಿಡಿಯಾಗಿ ಏನ್ ಮಾಡಿ ಇದನ್ನ ಸಾಲ್ವ್ ಮಾಡ್ತೋಣ. ನೋಡಿ, ಈ ತರ ಪ್ರಶ್ನೆ ಬಂದಾಗ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೇನೆ. ತುಂಬಾ ಈಸಿ ಪ್ರಶ್ನೆಗಳು ಇವೆಲ್ಲ, ತುಂಬಾ ಕಷ್ಟ ಅಂತಲ್ಲ, ತುಂಬಾ ಈಸಿ ಇದೆ. ಆದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಪ್ರಶ್ನೆಗಳನ್ನ ಸರಿಯಾಗಿ ಓದದೆ ಅರ್ಧಂಬರ್ಧ ಕ್ವಶನ್ ಬಿಟ್ಟು ಬರ್ತಾರೆ. ಓಕೆ, ಏನ್ ಕೊಟ್ಟಿದ್ದಾರೆ, ಒಂದು ಹಿಂಡು ಹಕ್ಕಿ ಇದೆ ಅಂದ್ರೆ ದರ್ ಆರ್ ಸಮ್ ಗ್ರೂಪ್. ಎಷ್ಟಿದೆ ಹಕ್ಕಿಗಳು ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಆದಾಗ ನಾವೇನ್ ಮಾಡ್ತೇವೆ, ಅನ್ನೋನ್ ಥಿಂಗ್ಸ್ ನ ವಿ ನೀಡ್ ಟು ಸ್ಪೆಸಿಫೈ ಆಸ್ ಅ ಎಕ್ಸ್. ಹಾಗಾದ್ರೆ ಒಂದು ಹಿಂಡಿನ ಹಕ್ಕಿ, ಆ ಹಿಂಡಲ್ಲಿ ಎಷ್ಟು ಹಕ್ಕಿದೆ ಗೊತ್ತಿಲ್ಲ, ಆದ್ದರಿಂದ ಆ ಹಕ್ಕಿಗಳ ಸಂಖ್ಯೆ ಎಕ್ಸ್ ಇರಲಿ. ಒಟ್ಟು ಹಕ್ಕಿಗಳು, ಟೋಟಲ್ ಬರ್ಡ್ಸ್ ಲೆಟ್ ಬಿ ಎಕ್ಸ್. ಒಟ್ಟು ಹಕ್ಕಿಗಳು ಎಕ್ಸ್ ಇರಲಿ, ಒಟ್ಟು ಹಕ್ಕಿಗಳು ಎಕ್ಸ್ ಇರಲಿ ಅಂತ ನಾವು ಅದನ್ನು ತಗೋತೇವೆ. ಒಟ್ಟು ಹಕ್ಕಿಗಳು ಎಕ್ಸ್ ಇರಲಿ, ಆಯ್ತಾ. ಸೊ ಟೋಟಲ್ ಬರ್ಡ್ಸ್ ಲೆಟ್ ಬಿ ಎಕ್ಸ್. ನೋಡಿ, ಟೋಟಲ್ ಬರ್ಡ್ಸ್ ಲೆಟ್ ಎಕ್ಸ್. ಸೊ ಹಾಗಾದ್ರೆ ಆ ಹಿಂಡ್ ಏನಾಯ್ತು, ಎಕ್ಸ್ ಅಂತ ಆಯ್ತು. ಈಗ 1 by 1 ಸೆಂಟೆನ್ಸ್ ನ ಓದ್ತಾ ಹೋಗೋಣ. ಒಂದು ಹಿಂಡಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗ ನದಿಯ ದಂಡೆಯಲ್ಲಿದೆ. ಎಷ್ಟು ನದಿಯ ದಂಡಿದೆ, ಹಿಂಡಿನ ಹಕ್ಕಿ ಎಕ್ಸ್, ಅದರಲ್ಲಿ 4ನೇ ಒಂದು ಭಾಗ ನದಿ ದಂಡೆ. ನಲ್ಲಿ ಬರೀತೇನೆ, ನದಿ ದಂಡೆಯಲ್ಲಿ ಎಷ್ಟಿದೆ ನೋಡಿ, ನದಿ ದಂಡೆ ದಟ್ ಮೀನ್ಸ್ ರಿವರ್ ಬ್ಯಾಂಕ್. ರಿವರ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ, 1/4 ಇದೆ. ಆದ್ರೆ ಹಿಂಡಿನಲ್ಲಿ 1/4 ಆಫ್ ಎಕ್ಸ್ ಅಂತ ಹೋಗ್ತೇನೆ. ಅಂದ್ರೆ ಹಿಂಡಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗ, ದಟ್ ಮೀನ್ಸ್ 1/4 ಆಫ್ ಎಕ್ಸ್ ಅಂತ ಹೋಗ್ಬೇಕು. ಅಂದ್ರೆ ಎಕ್ಸ್ ಇಂಟು 1 ಈಸ್ x/4. ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಬಾರ್ಡಮಸ್ ಮಾಡುವಾಗ, ಆಫ್ ಅಂದ್ರೆ ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಅಂತ. ಸೊ ವಿಶಿಷ್ಟ ಗುಣಾಕಾರ ಮಾಡಬೇಕು, ಆಫ್ ಅಂದ್ರೆ ಗುಣಾಕಾರ. ಸೊ x/4 ಬಂತು. ಅಂದ್ರೆ ಹಾಗಾದ್ರೆ ಒಟ್ಟು ಹಕ್ಕಿಗಳಲ್ಲಿ ನದಿಯ ದಂಡೆಯಲ್ಲಿ ಇದ್ದಿದ್ದೆಷ್ಟು, x/4. ನೆಕ್ಸ್ಟ್ ಇದ್ದಿದ್ದು 5ನೇ ಒಂದು ಭಾಗ ಗೂಡಿನಲ್ಲಿ. ಸೊ ಹಾಗಾದ್ರೆ ಗೂಡಲ್ಲಿ ಎಷ್ಟಿದಾವೆ ನೋಡಿ, ಗೂಡಿನಲ್ಲಿರುವ ಹಕ್ಕಿಗಳು, ಗೂಡಿನಲ್ಲಿ ನೆಸ್ಟ್ ಅಂತ ಹಾಕ್ತೇನೆ. ನೆಸ್ಟ್ ಅಲ್ಲಿ ಎಷ್ಟಿದೆ, ನೆಸ್ಟ್ ಅಲ್ಲಿ ಒಟ್ಟು ಹಿಂಡಿನ 5ನೇ ಒಂದು ಭಾಗ ಅಂತ ಹೇಳಿದ್ದಾರೆ. ಸೊ 5ನೇ ಒಂದು ಭಾಗ 1/5 ಆಫ್ ಎಕ್ಸ್. ಒಟ್ಟು ಹಿಂಡಿನಲ್ಲಿ 5ನೇ ಒಂದು ಭಾಗ ಗೂಡ್ನಲ್ಲಿದೆ. ಹಾಗಾದ್ರೆ x/5 ಅಂತ ಆಯ್ತು. ನೋಡಿ, ನಮಗೆ ದಂಡೆಲ್ಲಿ ಎಷ್ಟಿದೆ ಅಂತ ಗೊತ್ತಾಯ್ತು, ಗೂಡ್ನಲ್ಲಿ ಎಷ್ಟಿದೆ ಗೊತ್ತಾಯ್ತು. ಹಾಗಾದ್ರೆ ಉಳಿದ ಪಕ್ಷಿಗಳೆಷ್ಟು, 22 ಆಹಾರವನ್ನು ಹುಡುಕ್ತೇವೆ. ಸೊ ಫುಡ್ ಅಂತ ಹಾಕ್ತೇನೆ, ಆಯ್ತಾ. ಆಹಾರ ಹುಡುಕ್ತಿರೋವು, ಆಹಾರವನ್ನ ಹುಡುಕ್ತಾ ಇರೋದು ಎಷ್ಟು, ಇನ್ ಸರ್ಚ್ ಆಫ್ ಫುಡ್. ಫುಡ್ ಸರ್ಚ್ ಮಾಡ್ತಿರೋದು 22 ಬರ್ಡ್ಸ್. ಹಾಗಾದ್ರೆ ನಮಗ್ ಗೊತ್ತಾಗೋ ಕಾನ್ಸೆಪ್ಟ್ ಏನು, ಇದು 3 ಆಡ್ ಮಾಡಿದಾಗ ಒಟ್ಟು ಹಕ್ಕಿಗಳು ಗೊತ್ತಾಗಬೇಕು. ಹಾಗಾದ್ರೆ ಗೂಡಿನಲ್ಲಿರುವ ಪಕ್ಷಿಯ ಸಂಖ್ಯೆ ಏನಂತ ಕೇಳಿದರೆ, ಗೂಡ್ನಲ್ಲಿ ಎಷ್ಟಿದೆ ಅಂತ ನಾವು ಆಮೇಲೆ ಫೈಂಡ್ ಔಟ್ ಮಾಡೋಣ. ಒಂದು ಸಮೀಕರಣ ರಚನೆ ಮಾಡಬೇಕು, ಇಕ್ವೇಶನ್ ಕ್ರಿಯೇಟ್ ಮಾಡಬೇಕು. ಹೇಗಾಗುತ್ತೆ ಇಕ್ವೇಶನ್ ನೋಡಿ, ನಮ್ಮ ಇಕ್ವೇಶನ್ ನಾನು ಹೇಗೆ ಕ್ರಿಯೇಟ್ ಮಾಡೋದು ಅಂತಾನು ಕೂಡ ಹೇಳ್ಕೊಡ್ತೇನೆ ಸಿಂಪಲ್ ಆಗಿ. ನೋಡಿ, ಫಸ್ಟ್ ದಂಡೆಯಲ್ಲಿರೋದು, ಗೂಡ್ನಲ್ಲಿರೋದು, ಆಹಾರ, ಈ 3 ಸೇರಿಸಿದ್ರೆ ನಮಗೆ ಟೋಟಲ್ ಬರ್ಡ್ ಸಿಗಬೇಕು. ಹಾಗಾದ್ರೆ ನೋಡಿ, x/4 ಪ್ಲಸ್ x/5 ಪ್ಲಸ್ 22 ಇವೆಲ್ಲ ಬರ್ಡ್ ಸೇರಿದಾಗ ಒಟ್ಟು ಹಿಂಡಿನ ಹಕ್ಕಿ. ನಾವೇ ಬರ್ದೇವೆ ಮೊದಲೇ, ಒಟ್ಟು ಹಕ್ಕಿಗಳು ಎಕ್ಸ್ ಇರಲಿ. ಒಟ್ಟು ಹಕ್ಕಿಗಳೇನು, ಒಂದು ಗೂಡಲ್ಲಿರೋ ಹಕ್ಕಿಗಳು, ಆಹಾರ ಹುಡುಕ್ತಿರೋ ಹಕ್ಕಿಗಳು, ಜೊತೆಗೆ ನದಿಯ ದಂಡೆ ಹಕ್ಕಿಗಳು, 3ನ್ನ ಸೇರಿಸಿದ್ರೆ ಎಕ್ಸ್ ಆಗಬೇಕು. ಈಗ ನಾವಿಲ್ಲಿ ಎಕ್ಸ್ ಬೆಲೆ ಕಂಡು ಹಿಡಿದ್ರೆ ಒಟ್ಟು ಹಕ್ಕಿಗಳು ಎಷ್ಟು ಅಂತ ಗೊತ್ತಾಗುತ್ತೆ. ಒಟ್ಟು ಹಕ್ಕಿಗಳು ಗೊತ್ತಾದ್ರೆ ಈಸಿಲಿ ಪ್ರಶ್ನೆಯಲ್ಲಿ ಗೂಡಿನಲ್ಲಿರುವ ಹಕ್ಕಿಗಳು ಎಷ್ಟು ಅಂತ ಕೇಳಿದ್ರೆ ನಾವು ಈಸಿಯಾಗಿ ಇದನ್ನ ಕಂಡು ಹಿಡಿಬಹುದು. ಹಾಗಾದ್ರೆ ಈ ಇಕ್ವೇಶನ್ ಹೇಗೆ ಸಾಲ್ವ್ ಮಾಡೋದು, ನಾನು ಸಾಲ್ವ್ ಮಾಡ್ತೇನೆ, ಸರಿಯಾಗಿ ಗಮನ ಹರಿಸಿ ನೋಡಿ ಏನ್ ಮಾಡ್ಬೇಕು ಅಂತ. ಸೊ ಇಲ್ಲಿ ಏನೂ ಇಲ್ಲ ಅಂದ್ರೆ ಅರ್ಥ ಏನು, ಒಂದಿದೆ ಅಂತ ಅರ್ಥ. ನಿಮ್ಗೆ ಗೊತ್ತಿದೆ 4 ಮತ್ತೆ 5, ಎಕ್ಸ್ ಹಾಗೆ ಇರಲಿ, ಇದರ LCM ತೆಗಿತೇನೆ. 4 5 20 LCM ಆಗುತ್ತೆ. 20 ಮಾಡ್ಕೊಂಡು 4 × 5 is 20. ಸೊ x × 5 is 5x ಆಗುತ್ತೆ. ಪ್ಲಸ್ 5 × 4 is 20. x × 4 is
4x ಪ್ಲಸ್ 1 ಇಂಟು 20. ಸೊ ಹಾಗಾದರೆ 22 ಇಂಟು 20 ಎಷ್ಟು ಅಂತ ನೋಡಿ. 20 ಟು 2 ಝಾ 44, 440 ಆಗುತ್ತೆ ಅಲ್ವಾ. 440 ಇಸ್ ಈಕ್ವಲ್ ಟು ಎಕ್ಸ್ ಅಂತಿದೆ. ಇದು ಒಂದು ಪಾರ್ಟ್ ಆಯಿತು. ಹಾಗಾದ್ರೆ ಈ 20ನ ನಾವು ಆ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. 20 ಏನಾಗಿದೆ, ಡಿವೈಡ್ ಆಗಿದೆ, ಆ ಕಡೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ನಾನು ಇಲ್ಲೇ ಮಾಡ್ತೇನೆ ನೋಡಿ ಕರೆಕ್ಟಾಗಿ. 5x ಪ್ಲಸ್ 4x ಪ್ಲಸ್ 440 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 20 ಆಯಿತು. ಕರೆಕ್ಟಾ? ಎಕ್ಸ್ ಇಂಟು 20x ಸಿಗುತ್ತೆ ಆ ಕಡೆ, ಆಯ್ತಾ? 20x ಸಿಕ್ತು. ಈಗ ಈ 5x ಮತ್ತೆ 4x ಕೂಡ ಆ ಕಡೆ ನಾವು ಕಳಿಸೋಣ. ನೋಡಿ ಏನಾಗುತ್ತೆ, 440 ಇಸ್ ಈಕ್ವಲ್ ಟು ಇಲ್ಲಿ 20x ಆಗಿದೆ, 20x. ಈ 5x ಮತ್ತೆ 4x ಆ್ಯಡ್ ಆಗಿದೆ, ಟ್ರಾನ್ಸ್ಪೋಸ್ ಆದಾಗ ಮೈನಸ್ ಆಗುತ್ತೆ. -5x ಮೈನಸ್ 4x. ನೋಡಿ 440 ಇಸ್ ಈಕ್ವಲ್ ಟು 20x ಅಲ್ಲಿ 5x ಮತ್ತೆ 4x ಕಳೆದ್ರೆ 5x 4x ಇಸ್ 9x, 20x ಅಲ್ಲಿ 9x ಕಳೆದ್ರೆ 11x ಇಸ್ ರಿಮೈನಿಂಗ್. ಹಾಗಾದ್ರೆ ಎಕ್ಸ್ ಬೆಲೆ ಬೇಕು ಅಂದ್ರೆ 11ನ ಟ್ರಾನ್ಸ್ಪೋಸ್ ಮಾಡ್ತೀರಾ. 440 ಡಿವೈಡೆಡ್ ಬೈ 11 ಇಸ್ ಈಕ್ವಲ್ ಟು ಎಕ್ಸ್. ನೋಡಿ ಎಕ್ಸ್ ಬೆಲೆ ಏನಾಯಿತು, 11 1 ಝಾ 11, 4 ಝಾ 40. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 40. ನಮಗೆ 40 ಆನ್ಸರ್ ಬಂತಾನೆ. ಮತ್ತೆ ಎ ಆಪ್ಷನ್ 40 ಇದೆ. 40 ಟಿಕ್ ಮಾಡ್ಲಿಕ್ಕೆ ಹೋಗಬೇಡಿ, ಆಯ್ತಾ? 40 ಟಿಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಪ್ರಶ್ನೆಯಲ್ಲಿ ಕೇಳಿದ್ದು ಒಟ್ಟು ಹಕ್ಕಿಗಳು ಎಷ್ಟು ಅಂತಲ್ಲ. ನೀವು ಮಾಡುವಾಗ ನಿಮ್ ಆನ್ಸರ್ 40 ಬರುತ್ತೆ. 40 ಅಂತ ಫಸ್ಟ್ ಆಪ್ಷನ್ ಟಿಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ರಶ್ನೆ ನೋಡಿ, ಗೂಡಿನಲ್ಲಿರುವ ಹಕ್ಕಿಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಗೂಡಲ್ಲಿ ಎಷ್ಟಿದಾವೆ? ಒಟ್ಟು ಹಕ್ಕಿಗಳು 40. ಗೂಡಲ್ಲಿ ಎಷ್ಟಿದೆ ನೋಡಿ. ಗೂಡಲ್ಲಿ x/5 ಇದೆ. ಇದನ್ನ ಸಪ್ರೇಟ್ ಆಗಿ ಮಾಡೋಣ. ನೋಡಿ ನಾನು ಮಾಡ್ತೇನೆ. x/5 ಅಂದ್ರೆ x/5 ಅಂದ್ರೆ 40/5 ಎಷ್ಟಾಯ್ತು? 5 1 5 8. ಹಾಗಾದ್ರೆ ನಮ್ಮ ಕೊನೆಯ ಆನ್ಸರ್ 8. ಟೋಟಲ್ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟಾಗಿದ್ರೆ 8 ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ. ನೋಡಿ ಆಪ್ಷನ್ ಅಲ್ಲಿ ಇದೆ ನೋಡಿ, ಆನ್ಸರ್ ಡಿ ಯಲ್ಲಿ ಆನ್ಸರ್ ಇದೆ. ಹೌದಾ? 8 ಅಂತ ಇದೆ. ತುಂಬಾ ಜನ ಏನ್ ಮಾಡ್ತವೆ, ನಿಮ್ಗೆ ಲೆಕ್ಕ ಮಾಡಿ ಗೊತ್ತಿರುತ್ತೆ, ಆದ್ರೆ ಕನ್ಫ್ಯೂಷನ್ ಮಾಡಿಕೊಂಡು ಲೆಕ್ಕವನ್ನ ಅರ್ಧ ಮಾಡಿ ಅದೇ ಆಪ್ಷನ್ ಅಂತ ಹಾಕ್ಬಿಡ್ತೀರ. ಇಲ್ಲಿ ನೀವು x40 ಅಂತ ಬಂದಾಗ ಫಸ್ಟ್ ಆಪ್ಷನ್ 40 ಇದೆ ಅಂತ ತುಂಬಾ ಜನ ಹಾಕಿದವರು ಇದ್ದಾರೆ. ಆ ವರ್ಷ ಎಕ್ಸಾಮ್ ಬರೋದ್ರಲ್ಲಿ ತುಂಬಾ ಬುದ್ಧಿವಂತರು ಅರ್ಜೆಂಟ್ ಮಾಡಿಕೊಂಡು ಆಪ್ಷನ್ ತಪ್ಪು ಹಾಕಿದ್ದಾರೆ. ಅದಕ್ಕೆ ನಾವು ಪ್ರತಿ ಸಲ ಏನ್ ಮಾಡ್ಬೇಕು, ಪ್ರಶ್ನೆಯ ಬಗ್ಗೆ ಗಮನ ಹರಿಸ್ಬೇಕು. ಗಮನ ಹರಿಸ್ತಾ ಎಕ್ಸ್ ಅಂದ್ರೆ ಏನು, ಒಟ್ಟು ಹಕ್ಕಿಗಳು. ನಮಗ್ ಬೇಕಾಗಿರೋದು ಒಟ್ಟು ಹಕ್ಕಿಗಳು ಅಲ್ಲ. ಗೂಡಿನಲ್ಲಿ ಎಷ್ಟಿದಾವೆ ನಾವು ಬರ್ದೇವಲ್ಲ, 1/5 ಆಫ್ ಎಕ್ಸ್ ಅಂತ ಇದೆ, ಅಂದ್ರೆ x/5. x/5 ಅಂದ್ರೆ 40/5, 8 ಪಕ್ಷಿಗಳು ಗೂಡಿನಲ್ಲಿವೆ. ಅಪ್ಪಿ ತಪ್ಪಿ ಅವ್ರು ಏನಾದ್ರು ನಿಮ್ಗೆ ನದಿ ದಂಡೆ ಪಕ್ಷಿಗಳು ಎಷ್ಟು ಕೇಳಿದ್ರೆ ಏನ್ ಮಾಡ್ತಿದ್ರಿ, x/4 40/4 ಮಾಡ್ತಿದ್ರಿ, 10 ಅಂತ ಸಿಕ್ತಿತ್ತು. 10 ನದಿ ದಂಡೆಲಿತ್ತು, 8 ಎಲ್ಲಿತ್ತು, ಗೂಡಿನಲ್ಲಿತ್ತು. 22 ಆಹಾರ ಹುಡುಕ್ತಾ ಇದ್ವಿ ನೋಡಿ. 8 + 10 + 22 ಎಲ್ಲವನ್ನು ಕೂಡಿಸಿದಾಗ 40 ಹಕ್ಕಿ ಇಳಿಸುತ್ತೆ. ಸೊ ಎಕ್ಸ್ ಬೆಲೆ 40, ಒಟ್ಟು ಹಕ್ಕಿಗಳು 40. ಸೊ ಇಷ್ಟು ನೀಟಾಗಿ ನೀವು ಸೊಲ್ಯೂಷನ್ ಮಾಡಿದ್ರೆ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ. ನಾನು ಕರೆಕ್ಟಾಗಿ ನೀಟಾಗಿ ಬರ್ದಿದ್ದೇನೆ. ನೋಟ್ಸ್ ಅನ್ನು ನೀಟಾಗಿ ಬರ್ಕೊಳ್ಳಿ, ಈಸಿ ಆಗುತ್ತೆ. ಇದು ಭಿನ್ನರಾಶಿ ಕಲ್ಪನೆ ಗೊತ್ತಿದ್ರೆ ಈಸಿಯಾಗಿ ಈ ತರ ಲೆಕ್ಕ ಮಾಡೋದು. ನೀವು ನೋಡಿ, ಹಳೆಯ ಕ್ವಶನ್ ಪೇಪರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಈ ತರ ಪ್ರಶ್ನೆ ಪ್ರತಿ 2 ವರ್ಷಗಳಲ್ಲಿ ಒಂದು ಪ್ರಶ್ನೆ ಬಂದೇ ಬಂದಿದೆ. ಸೊ ಈ ಸಲ ಕೂಡ ಬರಬಹುದು ಈ ತರ ಪ್ರಶ್ನೆಗಳು. ಇದೇ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಾದ್ರೆ 42ನೇ ಪ್ರಶ್ನೆ ಆನ್ಸರ್ ತುಂಬಾ ಈಸಿ ಇತ್ತು ಅನ್ಕೋತಾನೆ. ನೆಕ್ಸ್ಟ್ ಹೋಗೋಣ. ಅರ್ಥ ಆಗಿಲ್ಲ ಪುನಃ ರಿವೈಂಡ್ ಮಾಡಿ ಪುನಃ ಒಂದ್ಸಲ ನೋಡಿ, ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ನೋಡಿ. ನೆಕ್ಸ್ಟ್ 43ನೇ ಪ್ರಶ್ನೆ ತುಂಬಾ ಈಸಿ ಇದೆ, ನೋಡ್ಕೊಳ್ಳಿ ಏನ್ ಪ್ರಶ್ನೆ ಇದೆ ಅಂತ. Amit bought a table for rupees 1200 and spent rupees 200 on its repair. He sold it for 1680. His profit or loss percentage. ನೋಡಿ ತುಂಬಾ ಜನ ಹೇಳ್ತಾರೆ, ಸರ್ ಇಲ್ಲಿ ಸಿಲೆಬಸ್ ಅಲ್ಲಿ ಪ್ರಾಫಿಟ್ ಪರ್ಸೆಂಟ್ ಮತ್ತೆ ಲಾಸ್ ಪರ್ಸೆಂಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಮತ್ತೆ ಅವ್ರು ಹೇಳ್ತಾರೆ ಸಿಲೆಬಸ್ ಅಲ್ಲಿ ಲಾಭ ಮತ್ತು ನಷ್ಟದ ಲೆಕ್ಕಾಚಾರಗಳಿವೆ, ಶೇಕಡಾ ಹೊರತುಪಡಿಸಿ ಅಂತ ಹೇಳ್ತಾರೆ. ಆದ್ರೂ ಕೂಡ 2020 ಪೇಪರ್ ಅಲ್ಲಿ ಈ ತರ ಲೆಕ್ಕಗಳು ಕೇಳ್ತಾರೆ. ಸೊ ಆದ್ರಿಂದ ನೀವು ಕಲಿಯುವಾಗ ಸಿಲೆಬಸ್ ಇದೆ ಅಂತ ಅಷ್ಟೇ ಕಲಿಕ್ ಹೋಗ್ಬೇಡಿ, ಎಲ್ಲವನ್ನ ಕಲೀರಿ. ಸಿಲೆಬಸ್ ಇರ್ಲಿ ಇಲ್ಲದೆ ಇರ್ಲಿ, ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿಕ್ಕೆ ಬರಲ್ಲ. 2020 ಸಿಲೆಬಸ್ ಪ್ರತಿ ವರ್ಷ ಸಿಲೆಬಸ್ ನೋಡಿದಾಗ ನಿಮ್ಗೆ ಸೇಮ್ ಕಾಣುತ್ತೆ, ಆದ್ರೆ ಈ ಪ್ರಶ್ನೆಗಳು ಇರಬಾರ್ದಿತ್ತಲ್ವಾ, ಆದ್ರೆ ಕೊಟ್ಟಿದ್ದಾರೆ. ಆದ್ರಿಂದ ಪರ್ಸೆಂಟೇಜ್ ಕಲಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಪ್ರಾಫಿಟ್ ಲಾಸ್ ಜೊತೆಗೆ ಪರ್ಸೆಂಟೇಜ್ ನಾನೊಂದು ವಿಡಿಯೋ ಮಾಡಿದ್ದೇನೆ, ಅದ್ರಲ್ಲಿ ನೀವು ನೋಡ್ಕೊಳ್ಳಿ, ಕರೆಕ್ಟಾಗಿ ಸಿಗುತ್ತೆ ನಿಮ್ಗೆ ಹೇಗೆ ಮಾಡ್ಬೇಕು ಅಂತ. ಈ ಪ್ರಶ್ನೆ ನೋಡೋಣ. ಅಮಿತ್ ಏನ್ ಮಾಡ್ತಾನಂತೆ, ಒಂದು ಟೇಬಲ್ ಅನ್ನ 1200ಗೆ ಖರೀದಿ ಮಾಡ್ತಾನೆ. ಹಾಗೆ ದುರಸ್ತಿಗಾಗಿ 200 ರೂಪಾಯಿ ಖರ್ಚು ಮಾಡ್ತಾನೆ. ರಿಪೇರಿ ಹಾಳಾಗಿತ್ತೇನೋ, ರಿಪೇರಿಗೆ ಅಂತ ಖರ್ಚು ಮಾಡ್ತಾನೆ. ಮತ್ತದನ್ನ 1680 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಅವನಿಗೆ
ಲಾಸ್ ಆಯ್ತೋ ಪ್ರಾಫಿಟ್ ಆಯ್ತೋ, ಲಾಭ ಅಥವಾ ನಷ್ಟ, ಎಷ್ಟು ಲಾಭ ಆಗಿದೆ ಅಥವಾ ಎಷ್ಟು ನಷ್ಟ ಆಗಿದೆ ಕೇಳಿದ್ದಾರೆ. ತುಂಬಾ ಈಸಿ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ. ಕೆಲವರು ಏನ್ ಮಾಡ್ತಾರೆ, ಇಂಥ ಪ್ರಶ್ನೆ ನೋಡಿದಾಗ ಕಾಸ್ಟ್ ಪ್ರೈಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಅಂತ ಬರ್ಕೊಬಿಡ್ತಾರೆ. ಸರ್, ಕೊಂಡ ಬೆಲೆ 1200, ಮಾರಿದ ಬೆಲೆ 1680, ಸೊ ನಷ್ಟ ಇಷ್ಟು, ಲಾಭ ಇಷ್ಟು ಅಂತ ಬರ್ತಾರೆ. ಇಲ್ಲ, ಇಲ್ಲಿ ಏನ್ ಮಾಡಿದಾನೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಏನಿದೆ ಅಂತ ನಾನು ಬರೀತೇನೆ, ನೀವು ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿದನ್ನ. ಅಮಿತ್ ಬಾಟ್ ಟೇಬಲ್ ಫಾರ್, ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟಪ್ಪ? ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟು? ಕೊಂಡ ಬೆಲೆ ಎಷ್ಟಕ್ಕೆ ಪರ್ಚೇಸ್ ಮಾಡ್ದವನು ನೋಡಿ, ಕೊಂಡ ಬೆಲೆ ಬರ್ಕೊಂಡೆ ಕಾಸ್ಟ್ ಪ್ರೈಸ್ ₹1200, 1200ಕ್ಕೆ ಒಂದು ಟೇಬಲ್ ಅನ್ನ ಪರ್ಚೇಸ್ ಮಾಡ್ತಾನೆ. ಸ್ಪೆಂಟ್ 200, ನೋಡಿ ಯಾವುದೇ ಒಂದು ವಸ್ತುನ ಖರೀದಿ ಮಾಡಿದಾಗ ಅದ್ರ ಮೇಲೆ ಏನು ಖರ್ಚು ಮಾಡಿರ್ತಾರೋ ಅದು ಕೂಡ ಕೊಂಡ ಬೆಲೆ ಸೇರಿಸಬೇಕಾಗುತ್ತೆ. ಮೇ ಬಿ ಅವನು ಟೇಬಲ್ ನ ತರಲಿಕ್ಕೆ ಒಂದು ವೆಹಿಕಲ್ ನ ಯೂಸ್ ಮಾಡ್ದ, ಅದಕ್ಕೆ ಖರ್ಚು ಬಂದ್ರೆ ಅದು ಕೂಡ ಸೇರಿಸಬೇಕು. ಅಥವಾ ಒಂದು ವಸ್ತುನ ತೆಗೆದುಕೊಂಡಾಗ ಅದಕ್ಕೆ ಏನೆಲ್ಲ ಖರ್ಚು ಆಗುತ್ತೆ ಅದು ಕೂಡ ಕೊಂಡ ಬೆಲೆಯಲ್ಲಿ ಸೇರಿಸಲೇಬೇಕು. ಲಾಭ ನಷ್ಟವನ್ನ ಕಂಡುಹಿಡಿಯುವಾಗ ಕೊಂಡ ಬೆಲೆ ಅದು ಕೂಡ ಸೇರಿಸಬೇಕು. ಬರೀ ಕಾಸ್ಟ್ ಪ್ರೈಸ್ 1200 ಆಗಲ್ಲ, ಜೊತೆಗೆ ನೋಡಿ ಅವನೇನ್ ಮಾಡ್ದ, ಸ್ಪೆಂಟ್ ಖರ್ಚನ್ನ ಮಾಡ್ದ. ಹೌದಾ, ಖರ್ಚು ಮಾಡ್ದ. ಎಷ್ಟು ಖರ್ಚು ಮಾಡ್ದ? ಹಿ ಸ್ಪೆಂಟ್ ₹200. ಹಾಗಾದ್ರೆ ಇವೆರಡು ಸೇರಿಸಿ ಟೋಟಲ್ ಕಾಸ್ಟ್ ಪ್ರೈಸ್ ಅಂತ ನೀವು ಮಾಡ್ಕೊಳ್ಳೇಬೇಕು. ಟೋಟಲ್ ಕೊಂಡ ಬೆಲೆ ₹1400 ಆಯ್ತು. ಬರೀ 1200 ಕೊಂಡ ಬೆಲೆ ಅಲ್ಲ, 1400 ಕೊಂಡ ಬೆಲೆ. ಎಷ್ಟಕ್ಕೆ ಸೇಲ್ ಮಾಡ್ತಾನೆ? 1680ಗೆ. ಸೊ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ ನೋಡಿ ಎಷ್ಟಿದೆ ಅಂತ. ಮಾರಿದ ಬೆಲೆ 1680ಕ್ಕೆ ಸೇಲ್ ಮಾಡ್ತಾನೆ. ಕೊಂಡಿದ್ದು 1400ಕ್ಕೆ, ಮಾರಿದ್ದು 1680ಕ್ಕೆ. ಕೇಳಿದ್ದೇನು? ಪ್ರಾಫಿಟ್ ಆರ್ ಲಾಸ್. ನಿಮ್ಗೆ ಗೊತ್ತಾಗುತ್ತಲ್ವಾ, ಅವನಿಗೆ ಪ್ರಾಫಿಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಪ್ರಾಫಿಟ್ ಪರ್ಸೆಂಟ್ ಮಾಡಬೇಕು. ಫಸ್ಟ್ ನಾನು ಪ್ರಾಫಿಟ್ ಫಾರ್ಮುಲಾ ಬರೀತೇನೆ, ಆಮೇಲೆ ಪ್ರಾಫಿಟ್ ಪರ್ಸೆಂಟ್ ನೋಡೋಣ. ಪ್ರಾಫಿಟ್ ಈಸ್ ಈಕ್ವಲ್ ಟು ಸಿಂಪಲ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್, ಹಾಗೆ ಪ್ರಾಫಿಟ್ ಪರ್ಸೆಂಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಇದು ಎರಡು ಫಾರ್ಮುಲಾ ಅಲ್ವಾ? ಇದು ಫಾರ್ಮುಲಾ. ಫಸ್ಟ್ ನಾವು ಏನಂತ ನೋಡೋಣ, ಆಯ್ತಾ? ಸೊ ಫಸ್ಟ್ ಏನಿದೆ, ಫಸ್ಟ್ ಮಾಡಲಿಕ್ಕೆ ಪ್ರಾಫಿಟ್ ಎಷ್ಟು? ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ 1680 ಇದೆ, ಮೈನಸ್ 1400 ಮಾಡಿದ್ರೆ ನಿಮಗೆ ₹280 ಪ್ರಾಫಿಟ್ ಸಿಕ್ತು ಅಲ್ವಾ? 280 ಲಾಭ ಆಗಿದೆ. ಪ್ರಾಫಿಟ್ ಪರ್ಸೆಂಟ್ ಶೇಕಡ ಲಾಭ ಇಸ್ ಈಕ್ವಲ್ ಟು ಲಾಭ ಭಾಗಿಸು ಕೊಂಡ ಬೆಲೆ ಇಂಟು 100. ಇದು ಕನ್ನಡದ ಬರುತ್ತೆ ನೋಡಿ. ಶೇಕಡ ಲಾಭ ಸೂತ್ರ ಬರ್ಕೊಳ್ಳಿ ನೀವು ಕೂಡ. ಶೇಕಡ ಲಾಭ ಇಸ್ ಈಕ್ವಲ್ ಟು ಲಾಭ ಭಾಗಿಸು ಕೊಂಡ ಬೆಲೆ ಇಂಟು 100. ಹಾಗಾದ್ರೆ ನಾವು ಲಾಭವನ್ನು ಕಳೆಯೋಣ. ಪ್ರಾಫಿಟ್ ಸಿಕ್ಕಿದೆ ನಮಗೆ. ಎಷ್ಟಿದೆ? 280 ಇಸ್ ಪ್ರಾಫಿಟ್. 280 ಪ್ರಾಫಿಟ್ ಇದೆ. 280 ಪ್ರಾಫಿಟ್ ಇದೆ. ಕಾಸ್ಟ್ ಪ್ರೈಸ್ ಎಷ್ಟು? 1400. ಮತ್ತೆ ಇದನ್ನ ಹಾಕ್ಬೇಡಿ, ಮತ್ತೆ ಮರ್ತು ಕೂಡ 1200 ಅಂತ ಹಾಕ್ಬೇಡಿ. 1400. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ, ಆಯ್ತಾ? 1400ಕ್ಕೆ 280 ಪ್ರಾಫಿಟ್. 100ಕ್ಕೆ ಎಷ್ಟು? 2 0 ಹೋಗಿದೆ, 2 0 ಹೋಗಿದೆ. ನೆಕ್ಸ್ಟ್ ಕ್ಯಾನ್ಸಲೇಷನ್ ಮಾಡುವಾಗ ಗಮನ ಇಟ್ಟು ಮಾಡಿ. ಈ 2 0ಗೆ 2 0 ತೆಗಿತಾನೆ. 7 ಮಗ್ಗಿಯಲ್ಲಿ 7 2 14. ಅಥವಾ ನೀವು ಡೈರೆಕ್ಟ್ ಆಗಿ 14 1 ತಗೋಬಹುದು. 14 1 14 2 ಆಗುತ್ತೆ. ನಾನು ಹಾಗೆ ತಗೋತೇನೆ. 14 1 14 2 20. ಹಾಗಾದ್ರೆ 20% ಇಸ್ ದ ಪ್ರಾಫಿಟ್. ನಿಮ್ಗೆ ಗೊತ್ತಾಯ್ತಾ? ಆಪ್ಷನ್ 3 ಅಲ್ಲ ನೋಡಿ. ಆಪ್ಷನ್ ಸಿ ಅಲ್ಲಿ 20% ಲಾಸ್ ಇದೆ. ಇದನ್ನ ಹಾಕ್ಬೇಡಿ. 20% ಪ್ರಾಫಿಟ್. ಅರ್ಜೆಂಟಲ್ಲಿ 20 ಅಂತ ಕಾಣುತ್ತೆ ಅಂತ ನೀವು ಇಲ್ಲಿ ಸಿಗೆ ಹಾಕ್ಬಿಟ್ರೆ OMR ಅಲ್ಲಿ ಒಂದ್ಸಲ ಟೇಕ್ ಮಾಡಿದ್ಮೇಲೆ ಮತ್ತೆ ರೀಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇರಲ್ಲ. ಗಮನ ಇಟ್ಟು ನೋಡಿ ಏನ್ ಮಾಡ್ಬೇಕಂತ. 20% ಲಾಭ ಆಗಿದೆ. ಹಾಗಾದ್ರೆ ಅಮಿತ್ನಿಗೆ ಈ ಒಟ್ಟು ವ್ಯಾಪಾರದಲ್ಲಿ 20% ಲಾಭವನ್ನು ಅವನು ಪಡೆದಿದ್ದಾನೆ. ಹಾಗಾದ್ರೆ ಇದು ಇವತ್ತಿನ 3ನೇ ಪ್ರಶ್ನೆ ಆಗಿತ್ತು. ನೋಡಿ, ಪ್ರತಿಯೊಂದು ಪ್ರಶ್ನೆಗಳು ಪ್ರತಿಯೊಂದು ಡಿಫ್ರೆಂಟ್ ಟಾಪಿಕ್ ಮೇಲಿದೆ. ನೀವು ಪ್ರತಿಯೊಂದು ಟಾಪಿಕ್ನ ಡೀಪ್ ಆಗಿ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ಇದಕ್ಕೆ ನಿಮಗೆ ಡೀಟೇಲ್ ಆಗಿ ನಿಮಗೆ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಆನ್ಲೈನ್ ಕ್ಲಾಸ್ನ ಜಾಯ್ನ್ ಆಗಿ. ಇಲ್ಲಾಂದ್ರೆ ನಮ್ಮ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ವಿಡಿಯೋಸ್ ಸಿಗುತ್ತೆ. ನಮ್ಮ ಲೈವ್ ಬ್ಯಾಚ್ಗಳು ಇನ್ನೂ ಓಪನ್ ಇದೆ. ಡೈಲಿ ಸಂಜೆ 1:30 2 ಗಂಟೆ ನಿಮಗೆ ಲೈವ್ ಅಲ್ಲಿ ಪ್ರತಿ ವಿಷಯದ ಬಗ್ಗೆ ಸವಿಸ್ತಾರದ ಮಾಹಿತಿನ ನಮ್ಮ ಅಪ್ಲಿಕೇಶನ್ ನಲ್ಲಿ ಮುಖಾಂತರ ನಿಮಗೆ ತಿಳಿಸ್ತೇವೆ. ಅಥವಾ ನೀವು ಯೂಟ್ಯೂಬಲ್ಲಿ ವಿಡಿಯೋ ಕೂಡ ನೋಡ್ಕೋಬಹುದು. ಆದ್ರೆ ಫುಲ್ ಡೀಟೇಲ್ ಬೇಕಪ್ಪ, ಡೀಪ್ ಆಗಿ ನೀವು ಕಲಿಯಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಕೇವಲ ಕೆಲವೇ ಸೀಟ್ಗಳು ಬಾಕಿ ಇದೆ, ಎಕ್ಸಾಮ್ ಕೂಡ ಹತ್ರ ಇದೆ ಅಂತ ಹೇಳ್ತಾ 3ನೇ ಕ್ವೆಶ್ಚನ್ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ, ಆಯ್ತಾ? ಹಾಗಾದ್ರೆ 41, 42, 43ನೇ ಕ್ವೆಶ್ಚನ್ ಸರಿಯಾಗಿ ಅರ್ಥ ಆಗಿದೆ ಅನ್ಕೋತೇನೆ. ಇದರ ನೆಕ್ಸ್ಟ್, ಆಯ್ತಾ, ಈ ವಿಡಿಯೋ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ ಬೇಕು ಅಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ನಾನು ನೆಕ್ಸ್ಟ್ ಪ್ರಶ್ನೆಗಳನ್ನು ಕೂಡ, ಅಂದ್ರೆ ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ನ ಸವಿಸ್ತಾರವಾಗಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಈ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ.
ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಡೀಪ್ ಆಗಿ ನಿಮಗೆ ಮ್ಯಾಥಮೆಟಿಕ್ಸ್ ನಾಲೆಜ್ ಬೇಕು ಅಂದರೆ ಪ್ರತಿ ವಿಡಿಯೋನ ವಾಚ್ ಮಾಡಿ. ನಾನು ಮೆಂಟಲ್ ವೇಟಿಂದ ಹಿಡಿದು ಭಾಷಾ ಸಾಮರ್ಥ್ಯ ವಿಡಿಯೋಸ್ ಕೂಡ ಇದರಲ್ಲಿ ಹಾಕ್ತೇನೆ. ನಿಮ್ಮ ಸ್ನೇಹಿತರಿಗೂ ಹಂಚಿ. ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಸ್ಟೇಟಸಲ್ಲಿ ಹಾಕಿ ನಿಮ್ಮ ಇತರ ವಿದ್ಯಾರ್ಥಿಗಳು ಕೂಡ ನೋಡೋ ಹಾಗೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವಿಲ್ಲಿಗೆ ಮುಗಿಸ್ತೇವೆ. ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಚೆನ್ನಾಗಿ ಕಲೀರಿ. ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮಿನೇಷನ್ ಮಕ್ಕಳೇ.